ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಯಾನ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಈಸಿಯಾಗಿ ಕಲಿಯೋಣ. ಲೆಟ್ಸ್ ಲರ್ನ್ ಇಂಗ್ಲಿಷ್ ಟುಗೆದರ್. ಲೆಟ್ಸ್ ಸಿಂಪ್ಲಿ ಲರ್ನ್ ವೆನ್ ಆ್ಯಂಡ್ ಹೌ ಟು ಯೂಸ್ ಕ್ಯಾನ್. Along with that, let's look at 50 daily use English sentences. Let's also practice a simple self-introduction paragraph. If we read such paragraphs every day, English speaking, vocabulary and confidence improve ಆಗುತ್ತದೆ. So, without wasting time, let's start today's lesson. Let's learn English together. ಕ್ಯಾನ್ ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ನಮ್ಮ ಕೈಲಿ ಆಗುತ್ತದೆ ಅಥವಾ ಮಾಡಬಹುದು ಅಂತ ಅರ್ಥ ಕೊಡುತ್ತೆ. ಕ್ಯಾನ್ ಯೂಸ್ ಮಾಡೋದು 3 ಸಿಚುವೇಷನಲ್ಲಿ. ಒಂದು ಎಬಿಲಿಟಿ, ಇನ್ನೊಂದು ಪರ್ಮಿಷನ್, ಹಾಗೆ ಮೂರನೇದು ರಿಕ್ವೆಸ್ಟ್ ಮಾಡುವಾಗ. ಇವಾಗ ಎಬಿಲಿಟಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಎಬಿಲಿಟಿ ನಮಗೆ ಬರೋದು. ನಮಗೆ ಏನಾದರೂ ಬರ್ತಾ ಇದ್ದರೆ ಕ್ಯಾನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ, ನಾನು ಈಜಬಹುದು, ಐ ಕ್ಯಾನ್ ಸ್ವಿಮ್. ಇದರಲ್ಲಿ ನನಗೆ ಈಜಕ್ಕೆ ಬರುತ್ತೆ, ಅದಕ್ಕೆ ನಾವು ಇದರಲ್ಲಿ ಕ್ಯಾನ್ನ ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ಪರ್ಮಿಷನ್. ನಮಗೆ ಎಲ್ಲಿಗಾರು ಹೋಗಬೇಕು ಅಂದರೆ ಯಾರ್ದಾರು ಅನುಮತಿನ ಕೇಳಬೇಕು, ಆವಾಗ ನಾವು ಈ ಪರ್ಮಿಷನ್ನಲ್ಲಿ ಕ್ಯಾನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ, ನಾನು ಒಳಗೆ ಬರಬಹುದಾ, ಕ್ಯಾನ್ ಐ ಕಮ್ ಇನ್. ನಾನು ಒಳಗೆ ಬರ್ಬೋದಾ ಅಂತ ಕೇಳ್ತಾ ಇದ್ದೀನಿ, ಅದಕ್ಕೆ ನಾನು ಕ್ಯಾನ್ನ ಯೂಸ್ ಮಾಡ್ತೀನಿ. ರಿಕ್ವೆಸ್ಟ್, ಯಾರನ್ನಾದರೂ ಹೆಲ್ಪ್ ಕೇಳೋದು. ನಮಗೆ ಏನಾದರೂ ಸಹಾಯ ಆಗಬೇಕು ಅಂದರೆ ಆವಾಗ ನಾವು ಕ್ಯಾನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ, ನೀನು ನನಗೆ ಸಹಾಯ ಮಾಡ್ತೀಯಾ, ಕ್ಯಾನ್ ಯು ಹೆಲ್ಪ್ ಮೀ. ಈ ಕ್ಯಾನ್ನ ಬಳಸೋಕ್ಕೆ ಸಿಂಪಲ್ಲಾಗಿ ಒಂದು ಫಾರ್ಮುಲಾ ಇದೆ. ಅದೇನಪ್ಪ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕ್ಯಾನ್. ಎಕ್ಸಾಂಪಲ್, ಐ ಕ್ಯಾನ್ ಪ್ಲೇ. ಶಿ ಕ್ಯಾನ್ ಕುಕ್. ನೆಗೆಟಿವ್ ಫಾರ್ಮ್, ಕೆನಾಟ್, ಮಾಡೋಕ್ಕಾಗಲ್ಲ. ನಾನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಕೆನಾಟ್ನ ಯೂಸ್ ಮಾಡ್ತೀವಿ. ಇವಾಗ ಉದಾಹರಣೆಗೆ, ನಾನು ಮಾಡೋಕ್ಕಾಗಲ್ಲ, ಐ ಕಾಂಟ್ ಡೂ. ನನಗೆ ಸ್ವಿಮ್ ಮಾಡೋಕ್ಕಾಗಲ್ಲ, ಐ ಕಾಂಟ್ ಸ್ವಿಮ್. ನನಗೆ ಯಾವುದಾದ್ರು ಒಂದು ಕೆಲಸ ಮಾಡೋದಕ್ಕೆ ಆಗಲ್ಲ ಅಂದಾಗ ಕಾಂಟ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಅಂದರೆ ಏನು? ಸೆಂಟೆನ್ಸಲ್ಲಿ ಆ್ಯಕ್ಷನ್ ಮಾಡೋ ವ್ಯಕ್ತಿ ಅಥವಾ ಥಿಂಗ್, ವಸ್ತು ಆಗಿರುತ್ತದೆ. ಸಿಂಪಲ್ಲಾಗಿ ಯಾರು ಅಥವಾ ಯಾವುದು ಅಂತ ಕೇಳಿದರೆ ಆನ್ಸರಲ್ಲಿ ಸಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಕ್ಯಾನ್ ರನ್. ಇಲ್ಲಿ ಐ ಸಬ್ಜೆಕ್ಟ್ ಆಗಿರುತ್ತೆ. ವರ್ಬ್ ಅಂದರೆ ಏನು? ಆ್ಯಕ್ಷನ್ ವರ್ಡ್ ಆಗಿರುತ್ತೆ. ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ ಏನು ಮಾಡ್ತಾರೆ ಅನ್ನೋದಕ್ಕೆ ಆನ್ಸರ್ ವರ್ಬ್ ಆಗಿರುತ್ತದೆ. ಎಕ್ಸಾಂಪಲ್, ಐ ಕ್ಯಾನ್ ರನ್. ರನ್ ಅನ್ನೋದು ಇದರಲ್ಲಿ ವರ್ಬ್ ಆಗಿರುತ್ತೆ. ಸೊ ಫೈನಲಿ ಕ್ಯಾನ್ ಅಂದರೆ ಮಾಡಬಹುದು ಅಥವಾ ಆಗುತ್ತದೆ ಅಂತ. ನೆಕ್ಸ್ಟ್, ಇಲ್ಲಿವರೆಗೂ ಇದು ಅರ್ಥ ಆಯಿತು ಅಂತ ಅಂದ್ಕೋತೀವಿ. ಇವಾಗ ನೆಕ್ಸ್ಟ್ ಪಾರ್ಟಲ್ಲಿ ನಾವು 50 ಡೈಲಿ ಯೂಸ್ ಸೆಂಟೆನ್ಸು ವಿತ್ ಕ್ಯಾನ್ ನೋಡೋಣ. ನಾನು ಈಜಬಹುದು, ಐ ಕ್ಯಾನ್ ಸ್ವಿಮ್. ನಾನು ಓಡಬಹುದು, ಐ ಕ್ಯಾನ್ ರನ್. ನಾನು ಹಾಡಬಹುದು, ಐ ಕ್ಯಾನ್ ಸಿಂಗ್. ನಾನು ನೃತ್ಯ ಮಾಡಬಹುದು, ಐ ಕ್ಯಾನ್ ಡ್ಯಾನ್ಸ್. ನಾನು ಓದಲು ಸಾಧ್ಯ, ಐ ಕ್ಯಾನ್ ರೀಡ್. ನಾನು ಬರೆಯಬಹುದು, ಐ ಕ್ಯಾನ್ ರೈಟ್. ನಾನು ಆಂಗ್ಲ ಭಾಷೆ ಮಾತಾಡಬಹುದು, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಾನು ಕೆಲಸ ಮಾಡ್ಬೋದು, ಐ ಕ್ಯಾನ್ ವರ್ಕ್. ನಾನು ಗಾಡಿ ಓಡಿಸಬಹುದು, ಐ ಕ್ಯಾನ್ ಡ್ರೈವ್. ನಾನು ಅರ್ಥ ಮಾಡಿಕೊಳ್ಳಬಹುದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಅಡುಗೆ ಮಾಡಬಹುದು, ಐ ಕ್ಯಾನ್ ಕುಕ್. ನಾನು ಬೇಗ ಕಲಿಯಬಹುದು, ಐ ಕ್ಯಾನ್ ಲರ್ನ್ ಫಾಸ್ಟ್. ನಾನು ಬೇಗ ಕಲಿಯಬಹುದು, ಐ ಕ್ಯಾನ್ ಲರ್ನ್ ಫಾಸ್ಟ್. ನಾನು ಕರೆ ಮಾಡಬಹುದು, ಐ ಕ್ಯಾನ್ ಕಾಲ್. ನಾನು ನಿನಗೋಸ್ಕರ ಕಾಯಬಹುದು, ಐ ಕ್ಯಾನ್ ವೇಟ್. ನಾನು ಸಹಾಯ ಮಾಡಬಹುದು, ಐ ಕ್ಯಾನ್ ಹೆಲ್ಪ್. ನಾನು ನಿಭಾಯಿಸಬಹುದು, ಐ ಕ್ಯಾನ್ ಮ್ಯಾನೇಜ್. ನಾನು ಪ್ರಯತ್ನ ಮಾಡಬಹುದು, ಐ ಕ್ಯಾನ್ ಟ್ರೈ. ನಾನು ಮುಗಿಸಬಹುದು, ಐ ಕ್ಯಾನ್ ಫಿನಿಶ್. ನಾನು ಶುರು ಮಾಡಬಹುದು, ಐ ಕ್ಯಾನ್ ಸ್ಟಾರ್ಟ್.
ನಾನು ಉತ್ತಮ ಆಗಬಹುದು. ಐ ಕ್ಯಾನ್ ಇಂಪ್ರೂವ್. ಐ ಕ್ಯಾನ್ ಇಂಪ್ರೂವ್. ನೀನು ನನಗೆ ಸಹಾಯ ಮಾಡ್ತೀಯಾ? ಕ್ಯಾನ್ ಯು ಹೆಲ್ಪ್ ಮೀ? ಕ್ಯಾನ್ ಯು ಹೆಲ್ಪ್ ಮೀ? ನೀನು ಇಲ್ಲಿ ಬರ್ತೀಯಾ? ಕ್ಯಾನ್ ಯು ಕಮ್ ಹಿಯರ್? ಕ್ಯಾನ್ ಯು ಕಮ್ ಹಿಯರ್? ನೀನು ಆಂಗ್ಲ ಮಾತಾಡ್ತೀಯಾ? ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್? ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್? ನಾನು ಒಳಗೆ ಬರಬಹುದಾ? ಕ್ಯಾನ್ ಐ ಕಮ್ ಇನ್? ಕ್ಯಾನ್ ಐ ಕಮ್ ಇನ್? ನಾನು ಇಲ್ಲಿ ಕುಳಿತುಕೊಳ್ಳಬಹುದಾ? ಕ್ಯಾನ್ ಐ ಸಿಟ್ ಹಿಯರ್? ಕ್ಯಾನ್ ಐ ಸಿಟ್ ಹಿಯರ್? ನೀನು ಬಾಗಿಲು ತೆಗಿತೀಯಾ? ಕ್ಯಾನ್ ಯು ಓಪನ್ ದ ಡೋರ್? ಕ್ಯಾನ್ ಯು ಓಪನ್ ದ ಡೋರ್? ನೀನು ನನಗೆ ಕರೆ ಮಾಡ್ತೀಯಾ? ಕ್ಯಾನ್ ಯು ಕಾಲ್ ಮೀ? ಕ್ಯಾನ್ ಯು ಕಾಲ್ ಮೀ? ನಾನು ಹೋಗಬಹುದಾ? ಕ್ಯಾನ್ ಐ ಗೋ? ಕ್ಯಾನ್ ಐ ಗೋ? ನೀನು ಕಾಯುತ್ತೀಯಾ? ಕ್ಯಾನ್ ಯು ವೇಟ್? ಕ್ಯಾನ್ ಯು ವೇಟ್? ನೀನು ವಿವರಣೆ ಮಾಡ್ತೀಯಾ? ಕ್ಯಾನ್ ಯು ಎಕ್ಸ್ಪ್ಲೈನ್? ಕ್ಯಾನ್ ಯು ಎಕ್ಸ್ಪ್ಲೈನ್? ನಾನು ಬರಲು ಆಗಲ್ಲ. ಐ ಕಾಂಟ್ ಕಮ್. ಐ ಕಾಂಟ್ ಕಮ್. ನಾನು ಮಾಡೋಕ್ಕಾಗಲ್ಲ. ಐ ಕಾಂಟ್ ಡೂ. ಐ ಕಾಂಟ್ ಡೂ. ನಾನು ಅರ್ಥ ಮಾಡೋಕ್ಕಾಗಲ್ಲ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನಾನು ಮಾತಾಡೋಕ್ಕಾಗಲ್ಲ. ಐ ಕಾಂಟ್ ಸ್ಪೀಕ್. ಐ ಕಾಂಟ್ ಸ್ಪೀಕ್. ನಾನು ಹೋಗೋಕ್ಕಾಗಲ್ಲ. ಐ ಕಾಂಟ್ ಗೋ. ಐ ಕಾಂಟ್ ಗೋ. ನಾನು ಗಾಡಿ ಓಡಿಸಲು ಆಗಲ್ಲ. ಐ ಕಾಂಟ್ ಡ್ರೈವ್. ಐ ಕಾಂಟ್ ಡ್ರೈವ್. ನಾನು ಕಾಯೋದಕ್ಕೆ ಆಗಲ್ಲ. ಐ ಕಾಂಟ್ ವೇಟ್. ಐ ಕಾಂಟ್ ವೇಟ್. ನಾನು ಸಹಾಯ ಮಾಡೋಕ್ಕಾಗಲ್ಲ. ಐ ಕಾಂಟ್ ಹೆಲ್ಪ್. ಐ ಕಾಂಟ್ ಹೆಲ್ಪ್. ನಾನು ಕೇಳೋಕ್ಕಾಗಲ್ಲ. ಐ ಕಾಂಟ್ ಹಿಯರ್. ಐ ಕಾಂಟ್ ಹಿಯರ್. ನಾನು ನೋಡೋಕ್ಕಾಗಲ್ಲ. ಐ ಕಾಂಟ್ ಸಿ. ಐ ಕಾಂಟ್ ಸಿ. ನಾನು ಬೇಗ ಕಲಿಯಬಹುದು. ಐ ಕ್ಯಾನ್ ಲರ್ನ್ ಫಾಸ್ಟ್. ನಾನು ಪ್ರಯತ್ನ ಮಾಡಬಹುದು. ಐ ಕ್ಯಾನ್ ಟ್ರೈ. ಐ ಕ್ಯಾನ್ ಟ್ರೈ. ನಾನು ಉತ್ತಮ ಆಗಬಹುದು. ಐ ಕ್ಯಾನ್ ಇಂಪ್ರೂವ್. ಐ ಕ್ಯಾನ್ ಇಂಪ್ರೂವ್. ನಾನು ಇಂದ ಶುರು ಮಾಡಬಹುದು. ಐ ಕ್ಯಾನ್ ಸ್ಟಾರ್ಟ್ ಟುಡೇ. ಐ ಕ್ಯಾನ್ ಸ್ಟಾರ್ಟ್ ಟುಡೇ. ನಾನು ಉತ್ತಮ ಮಾಡಬಹುದು. ಐ ಕ್ಯಾನ್ ಡೂ ಬೆಟರ್. ಐ ಕ್ಯಾನ್ ಡೂ ಬೆಟರ್. ನಾವು ಈಗ ಶುರು ಮಾಡಬಹುದಾ? ಕ್ಯಾನ್ ವಿ ಸ್ಟಾರ್ಟ್ ನೌ? ಕ್ಯಾನ್ ವಿ ಸ್ಟಾರ್ಟ್ ನೌ? ನೀನು ಮತ್ತೆ ಹೇಳ್ತೀಯಾ? ಕ್ಯಾನ್ ಯು ರಿಪೀಟ್? ಕ್ಯಾನ್ ಯು ರಿಪೀಟ್? ನಾನು ಪ್ರಯತ್ನ ಮಾಡಬಹುದಾ? ಕ್ಯಾನ್ ಐ ಟ್ರೈ? ಕ್ಯಾನ್ ಐ ಟ್ರೈ? ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತೀಯಾ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮೀ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮೀ? ನಾನು ನನ್ನ ಗುರಿ ತಲುಪಬಹುದಾ? ಐ ಕ್ಯಾನ್ ಅಚೀವ್ ಮೈ ಗೋಲ್. ಐ ಕ್ಯಾನ್ ಅಚೀವ್ ಮೈ ಗೋಲ್. Good morning, everyone. My name is Priya. I am a degree student from Karnataka. I am passionate about learning new skills and improving myself every day. Thank you for watching this video. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಸೆಂಟೆನ್ಸಸ್ ಮತ್ತು ಪ್ಯಾರಾಗ್ರಾಫನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಎವ್ರಿವನ್. ಹ್ಯಾವ್ ಅ ನೈಸ್ ಡೇ.